ದರ್ಶನ್ ಒಬ್ಬ ಕೊಲೆಗಾರ ಅನ್ನೋದನ್ನ ಪೊಲೀಸರು ಚಾರ್ಜ್ ಶೀಟ್ ಮುಖಾಂತರ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಆತನನ್ನ ಕೊಲೆಗಾರ ಅಂತ ಚಾರ್ಜಸ್ ಫ್ರೇಮ್ ಮಾಡೋದಕ್ಕೆ ಒಂದಿಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ಆಡಿಯೋ ವಿಡಿಯೋ ವರದಿಗಳನ್ನ ಉಲ್ಲೇಖಿಸಲಾಗಿದೆ. ಆರೋಪಿಗಳ ಫೋಟೋಗಳು, ಆಡಿಯೋಗಳು, ವಿಡಿಯೋಗಳು ಇದೆಲ್ಲವೂ ಉಲ್ಲೇಖ ಆಗಿದೆ. ಇನ್ನು 30 ಸ್ಯಾಂಪಲ್ಗಳ ಆಡಿಯೋ ವಿಡಿಯೋ ವರದಿ ಇದನ್ನೆಲ್ಲ ತಜ್ಞರು ಕೊಟ್ಟಿದ್ದಾರೆ. ಒಂದೊಂದು ವರದಿಯಲ್ಲೂ ಒಂದೊಂದು ಡೀಟೇಲ್ ಇದೆ. ಹಾಗಿದ್ರೆ ಆ ವಿಡಿಯೋ ಆಡಿಯೋದಲ್ಲಿ ಏನೇನಿದೆ ಅನ್ನೋ ಡೀಟೇಲು ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಇದೆ. ಏನಿದೆ, ಯಾವ ಆಡಿಯೋ, ಯಾರ್ಯಾರ್ದು, ಏನೇನು ಎಲ್ಲದರ ಡೀಟೇಲ್ ಚಾರ್ಜ್ ಶೀಟಲ್ಲಿ ಇದೆ. ಮೊದಲನೇದಾಗಿ ಬಟ್ಟೆ ಖರೀದಿಯಿಂದ ಶವ ಬಿಸಾಕೋವರೆಗೆ CCTV ಫುಟೇಜ್ ಲಭ್ಯ ಆಗಿದೆ. ಮೃತದೇಹ ಬಿಸಾಕಿರುವಂಥ ಸ್ಥಳದಲ್ಲಿ ಸತ್ವಾಯನ ಅಪಾರ್ಟ್ಮೆಂಟ್ ಇದೆ ಪಕ್ಕದಲ್ಲಿ, ಅಲ್ಲಿನ CCTV ದೃಶ್ಯಗಳನ್ನು ಕೂಡ ಪಡ್ಕೊಳ್ಳಲಾಗಿದೆ. ಇನ್ನು ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿಕೊಂಡು ಬಂದಂಥ ಸಂದರ್ಭದಲ್ಲಿ ತುಮಕೂರಿನ ಬಾರ್ ಒಂದರಲ್ಲಿ ಇವರು ಕಾರನ್ನು ನಿಲ್ಲಿಸ್ತಾರೆ. ಕಾರನ್ನು ನಿಲ್ಲಿಸಿ ಅಲ್ಲಿ ಮದ್ಯ ಖರೀದಿ ಮಾಡ್ತಾರೆ. ಈ ಆರೋಪಿಗಳು ಅಲ್ಲಿ ಮದ್ಯ ಖರೀದಿ ಮಾಡ್ತಾ ಇರುವಂಥ ದೃಶ್ಯವೂ ಕೂಡ CCTV ಫುಟೇಜು ಕೂಡ ಸಿಕ್ಕಿದೆ. ಇನ್ನು ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನ CCTV ಫುಟೇಜ್ ಅನ್ನ ಕೂಡ ಸಂಗ್ರಹಿಸಲಾಗಿದೆ. ಅಲ್ಲಿ ದರ್ಶನ್ ಇದ್ದ. ಇನ್ನು ರೇಣುಕಾ ಆರೋಪಿಗಳು ಶರಣಾಗತಿಗೆ ಬಂದಂಥ ಸಂದರ್ಭದಲ್ಲಿ ಅವರನ್ನ ಕರ್ಕೊಂಡು ಬಂದು ಬಿಡಲಾಗಿತ್ತು ಕಾರಲ್ಲಿ. ಸೊ ಆ CCTV ಸಿಕ್ಕಿದೆ. ಇನ್ನು ಆರೋಪಿ ನಂಬರ್ 1 ಪವಿತ್ರ ಗೌಡ ಮತ್ತು ಆರೋಪಿ ನಂಬರ್ 2 ದರ್ಶನ್ನ ಇಬ್ಬರ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿದಂಥ ಫೋಟೋ. ಅವರಿಬ್ಬರ ಸಂಬಂಧ ಏನು ಬಾಹ್ಯ ಜಗತ್ತಿಗೆ ಗೊತ್ತಿರಲಿಲ್ಲ. ಪೊಲೀಸರು ಹೇಳ್ತಿದ್ದಾರೆ ಈಗ ಚಾರ್ಜ್ ಶೀಟ್ ಅಲ್ಲಿ ಅವ್ರದ್ದು ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಸೊ ಅವರಿಬ್ಬರ ಸಂಬಂಧಕ್ಕೆ ಪೊಲೀಸರು ಒಂದು ಅರ್ಥ ಕಲ್ಪಿಸಿದ್ದಾರೆ ಈಗ ಚಾರ್ಜ್ ಶೀಟ್ ಮುಖಾಂತರ. ಅವ್ರು ಏನು ಎತ್ತ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ. ಅಂದ್ರೆ ಅಧಿಕೃತವಾಗಿ ಸರ್ಕಾರಿ ದಾಖಲೆಯಲ್ಲಿ ಅವರಿಬ್ಬರು ಲಿವಿಂಗ್ ರಿಲೇಶನ್ಶಿಪ್, ಸಹಜೀವನ ನಡೆಸ್ತಾ ಇದ್ದವರು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಉಳಿದ 15 ಜನ ಆರೋಪಿಗಳಿಗೆ ಸಂಬಂಧಿಸಿದಂಥ ಫೋಟೋಗಳು, ಸಾಕ್ಷಿದಾರರ ಫೋಟೋಗಳು ಇದೆಲ್ಲವೂ ಕೂಡ ಪತ್ತೆಯಾಗಿದೆ. ಜೊತೆಗೆ ಮೊಬೈಲ್ ರಿಟ್ರೀವ್ ಮಾಡಿದಾಗ ಒಂದಿಷ್ಟು ಫೋಟೋಗಳು ಸಿಕ್ಕಿದೆ. ದರ್ಶನ್ ಮನೆಯ DVR ಕೂಡ ಪ್ರಮುಖ ಸಾಕ್ಷಿ. DVR ಅಂತಂದ್ರೆ ಡಿಜಿಟಲ್ ವಿಡಿಯೋ ರೆಕಾರ್ಡರ್, ಅಂದರೆ CCTVಗೆ ಸಂಬಂಧಿಸಿ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಮತ್ತು ಪಟ್ಟಣಗೆರೆ ಶೆಡ್ನ CCTV. ಪಟ್ಟಣಗೆರೆ ಶೆಡ್ಡಲ್ಲಿ ಇವರ ವಾಹನ ಬಂದಿರೋದು, ವಾಹನ ಎಕ್ಸಿಟ್ ಆಗಿರೋದು, ದರ್ಶನ್ ಬಂದಿರೋದು, ದರ್ಶನ್ ಹೋಗಿರೋದು ಇದೆಲ್ಲವೂ ಕೂಡ ಸಿಕ್ಕಿದೆ. ಇನ್ನು ಮಾತೇಶ್ವರಿ ಸ್ಟೋರ್ ಬಳಿಯ CCTV ಸಿಕ್ಕಿದೆಯಂತೆ. ಬೆಂಗಳೂರಿನ ಮಾರಮ್ಮ ಟೆಂಪಲ್ ಬಳಿ ಇರುವಂಥ CCTV ವಿಡಿಯೋ. ಆರೋಪಿ ಪವಿತ್ರ ಗೌಡ ಮನೆಯ CCTV ಫುಟೇಜು. ಅದರಲ್ಲಿ ಆಕೆಯನ್ನ ಕರ್ಕೊಂಡು ಹೋಗೋದಕ್ಕೆ ಒಂದು ಬ್ಲ್ಯಾಕ್ ಸ್ಕಾರ್ಪಿಯೋ ಕಾರ್ ಬಂದಿರೋದು ದಾಖಲಾಗಿರುತ್ತೆ ಮತ್ತು ಆಕೆ ವಾಪಸ್ ಕರ್ಕೊಂಡು ಬಂದು ಡ್ರಾಪ್ ಮಾಡಿರೋದು ಅದು ದಾಖಲಾಗಿರುತ್ತೆ. ಸೊ ಇದೆಲ್ಲವೂ ಕೂಡ ಬಾಡಿ ಬಿಸಾಕೋದಕ್ಕೆ ಹೋದಂಥ ಸಂದರ್ಭದ CCTV ವಿಡಿಯೋ. ಇನ್ನು ದರ್ಶನ್ ಪತ್ನಿ ಇರುವಂಥ ವಿಜಯಲಕ್ಷ್ಮಿ ಅವರು ಇರುವಂಥ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ ಅಲ್ಲಿನ CCTV. ಆಡಿಯೋ ವಿಡಿಯೋ ವರದಿಗೆ ಸಂಬಂಧಿಸಿದಂತೆ ತಜ್ಞರ ಅಭಿಪ್ರಾಯ. ಯಾಕಂತಂದ್ರೆ ಇದೆಲ್ಲವೂ ಕೂಡ ಪ್ರೂವ್ ಆಗಬೇಕು, ಸರ್ಟಿಫೈ ಆಗಿರಬೇಕು. ಸರ್ಟಿಫೈ ಆಗಿದ್ರೆ ಮಾತ್ರ ಕೋರ್ಟ್ನಲ್ಲಿ ಅದಕ್ಕೆ ಮಾನ್ಯತೆ. ಇಲ್ಲಾಂತಾದ್ರೆ ಯಾವ್ದಾವುದೋ CCTV ಫುಟೇಜ್ ಅನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ ಕೋರ್ಟಿಗೆ. ಸರ್ಟಿಫೈಡ್ ಇರಬೇಕು, ಅಧಿಕಾರಿಗಳು ಅದನ್ನು ಸರ್ಟಿಫೈ ಮಾಡಿರಬೇಕು. ಇದು ಇಂಥ ಜಾಗದ CCTV, ಇಂಥ ಹೊತ್ತಿನದ್ದು ಅನ್ನೋದೊಂದು ಸರ್ಟಿಫೈ ಆಗಿರಬೇಕು. ಇಲ್ಲಾಂತಾದ್ರೆ ನಾಳೆದ್ದು ಪಾಟಿ ಸವಾಲು, ವಾದ ಪ್ರತಿವಾದದ ಸಂದರ್ಭದಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಅದು ವಿಟ್ನೆಸ್ ಇಂದ ಹಿಡಿದು ಜೊತೆಗೆ ಅಧಿಕಾರಿಗಳು ಎಲ್ಲರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದ್ರೆ ಆರೋಪಿಗಳ ಪರ ಲಾಯರ್ಸು ಮಾಡಬಹುದು. ಸೊ ಆ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಆಗಲೇ ವಿದ್ಯಾಶ್ರೀ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ಆತ ಧರಿಸಿದ್ದಂಥ, ದರ್ಶನ್ ಧರಿಸಿದಂಥ ಶೂ ಇದೆಯಲ್ಲ, ಶೂನಲ್ಲಿ ಇದ್ದಂಥ ಮಣ್ಣನ್ನು ಮತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಇರುವಂಥ ಮಣ್ಣನ್ನು ಕೂಡ ಮ್ಯಾಚ್ ಮಾಡಿದ್ದಾರೆ. ಯಾಕಂತಂದ್ರೆ ನಾಳೆ ಪ್ರಶ್ನೆ ಬರುತ್ತೆ, ಅದು ದರ್ಶನ್ ಇದ್ದೇ ಶೂ ಅಂತ ಏನು ಸಾಕ್ಷಿ ಅಂತ ಕೇಳ್ತಾರೆ. ಅದಕ್ಕೆ ಆತ ಅದನ್ನ ವಿಜಯಲಕ್ಷ್ಮಿ ಮನೆಯಲ್ಲಿ ಬಿಟ್ಟು ಬಂದಿರೋದಕ್ಕೆ ಸಾಕ್ಷಿ ಇದೆ, CCTV ಫುಟೇಜ್ ಇದೆ. ಅದನ್ನ ಧರಿಸಿಕೊಂಡು ಆತ ಪಟ್ಟಣಗೆರೆ ಶೆಡ್ಡಿಗೆ ಹೋಗಿದ್ದ ಅಂತ ಏನು ಸಾಕ್ಷಿ ಅಂತ ಕೇಳ್ತಾರೆ. ಆಗ ಅದರಲ್ಲಿ ಮಣ್ಣಿದೆ ಅಂತ ಹೇಳ್ತಾರೆ. ಇದರಲ್ಲಿ ಇರುವಂತ ರಕ್ತದ ಕಲೆ ಅದು ರೇಣುಕಾಸ್ವಾಮಿ ಇದ್ದೆ ಅಂತ ಏನ್ ಗ್ಯಾರಂಟಿ ಅಂತ ಪ್ರಶ್ನೆ ಬರುತ್ತೆ. ಆಗ FSL ರಿಪೋರ್ಟ್ ಬರುತ್ತೆ, ಅಲ್ಲಿ ಬೇರೆ ಬೇರೆ ರೀತಿಯ ಟೆಸ್ಟ್ಗಳನ್ನ ಮಾಡಿದ್ದಾರೆ. ಇದು ರೇಣುಕಾಸ್ವಾಮಿಯದ್ದೇ ಬ್ಲಡ್ ದರ್ಶನ್ ಶೂ ಅಲ್ಲಿ ಸಿಕ್ಕಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಕ್ರಾಸ್ ಎಕ್ಸಾಮಿನೇಷನ್ ಸಂದರ್ಭದಲ್ಲಿ. ಸೊ ಇದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಮುತುವರ್ಜಿಯನ್ನ ಅಥವಾ ಮುನ್ನೆಚ್ಚರಿಕೆಯನ್ನ ಪೊಲೀಸರು ಚಾರ್ಜ್ ಶೀಟ್ ಸಂದರ್ಭ ತೆಗೆದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.